ನಟಿ ಕಾವ್ಯ ಗೌಡ ಅವರ ಸಂಸಾರದ ಗುಟ್ಟು ರಟ್ಟಾಗಿದೆ. ಇದೀಗ ಪ್ರೇಮ ಕಡೆಯವರೇ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಕಳೆದ ತಿಂಗಳೇ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕಾವ್ಯ ಗೌಡ ಗ್ಯಾರಂಟಿ ನ್ಯೂಸ್ಗೆ ಏನೇನಾಯ್ತು, ಯಾವಾಗಿಂದ ಶುರುವಾಯಿತು ಅನ್ನೋದರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ನೋಡ್ತಾ ಹೋಗೋಣ. ನನ್ನ ಮಗಳನ್ನ ನೋಡ್ಕೊಳ್ಳೋ ಹುಡುಗಿ ಬಗ್ಗೆಯೂ ಕೂಡ ಕೆಟ್ಟದಾಗಿ ನಡ್ಕೊಂಡಿದ್ರು. ನನ್ನ 2 ವರ್ಷದ ಮಗಳಿಗೂ ಅವ್ರು ಹೊಡೆದಿದ್ರು. ಪ್ರೇಮ ಕಡೆಯವರು ದೊಣ್ಣೆಯಿಂದ ನನ್ನ ಗಂಡನಿಗೆ ಹೊಡೆದ್ರು. 100 ಜನರ ಮುಂದೆ ರೇಪ್ ಮಾಡ್ತೀನಿ ಅಂತ ರವಿಕುಮಾರ್ ಹೇಳಿದ್ದ. ನನ್ನ ಪ್ರೈವೇಟ್ ಪಾರ್ಟ್ಗೆ ಕಾಲಿಂದ ಒದ್ದಿದ್ದ ರವಿಕುಮಾರ್. ಪ್ರೇಮ ಮತ್ತವರ ಕಡೆಯವರು ನನ್ನ ಹತ್ಯೆಗೆ ಪ್ರಯತ್ನ ಮಾಡಿದ್ರು. ಹೀಗೆ ಒಂದಲ್ಲ ಎರಡಲ್ಲ ಆರೋಪಗಳು. ಕಾನೂನು ಹೋರಾಟ ಮಾಡ್ತೀನಿ ಅಂತ ಕೂಡ ಗ್ಯಾರಂಟಿ ನ್ಯೂಸ್ಗೆ ನಟಿ ಕಾವ್ಯ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಇದು ಫ್ಯಾಮಿಲಿ ಮ್ಯಾಟರ್. ವಾರ್ಗಿತ್ತಿಯರ ವಾರ್ ಈಗ ರಸ್ತೆ ಅಥವಾ ಬೀದಿ ತನಕ ಬಂದು ನಿಂತಿದೆ. ಆಸ್ತಿ ವಿಚಾರಕ್ಕೆ ಶುರುವಾದಂತಹ ಕಲಹವ ಅಥವಾ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಲಹವ ಗೊತ್ತಿಲ್ಲ, ಬಟ್ ಇಲ್ಲಿ ತನಕ ಬಂದು ನಿಂತಿದೆ. ನನ್ನ ಬಗ್ಗೆಯೂ ತೀರಾ ಅಸಭ್ಯ ಮಾತುಗಳನ್ನಾಡಿದ್ರು. ನನ್ನ ಗಂಡನಿಗೂ ಬಂದು ಹೊಡೆದ್ರು. ಗಂಡನಿಗೆ ಹೊಡೆದ್ರು ಅಂದ್ರೆ ಬೇರೆ ಯಾರು ಅಲ್ಲ, ಅವರ ಅಣ್ಣ ಬಂದು ಹೊಡೆದ. ಜೊತೆಗೆ ನನ್ನ ಮಗಳನ್ನ ನೋಡ್ಕೊಳ್ಳೋ ಕೇರ್ ಟೇಕರ್ ಬಗ್ಗೆಯೂ ಕೂಡ ಅಸಭ್ಯವಾಗಿ ನಡ್ಕೊಂಡಿದ್ರು. ಹಿಂಗೆ ಹಲವಾರು ಆರೋಪಗಳನ್ನ ಮಾಡಿದ್ದಾರೆ. ಅಂಡ್ ಇವ್ಯಾವು ಕೂಡ ಮೊನ್ನೆ ಶುರುವಾಗಿದ್ದಲ್ಲ. ಸೊ ಇದೀಗ ಬೀದಿ ರಂಪ ಆಗಿದೆ. ಸಂಸಾರದ ಗುಟ್ಟು, ಕುಟುಂಬದ ಗುಟ್ಟು. ಈಗ ಕಾವ್ಯಗೌಡ ಹಾಗೆ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹೆಸರು ಮಾಡ್ಕೊಂಡಿರುವ ಅಂಡ್ ಕೆಲವೊಂದೆರಡು ಧಾರಾವಾಹಿಗಳಲ್ಲೂ ಕೂಡ ನಟಿಸಿರುವಂತಹಕ್ಕೆ ಏನೋ ಅವರ ಕುಟುಂಬದ ವಿಚಾರ ಈಗ ಈ ಹಂತಕ್ಕೆ ಬಂದು ನಿಂತಿದೆ. ವಾರ್ಗಿತ್ತಿಯರ ವಾರ್ ನೋಡಿ ಅಲ್ಲಿ. ಓಕೆ, ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಹುಡ್ತಾ ಅಣ್ಣ ತಮ್ಮಂದ್ರು, ಬೆಳಿತಾ ದಾಯಾದಿಗಳು. ಬಟ್ ಅದು ಆಸ್ತಿ ವಿಚಾರಕ, ವ್ಯವಹಾರ ವಿಚಾರಕ ಅಥವಾ ಬೇರೇನಾದ್ರೂ ಇವ್ರುಗಳ ನಡುವೆ ಇದೆಯಾ ಗೊತ್ತಿಲ್ಲ. ಬಟ್ ಈಗ ಅದು ಹಾದಿರಂಪ ಬೀದಿರಂಪ ಆಗಿದೆ. ಜನ ಎಲ್ಲ ಕೂಡ ಮಾತನಾಡ್ಕೊಳ್ಳುವ ಹಂತಕ್ಕೆ ಬಂದು ನಿಂತಿದೆ. ಬಟ್ ಬಹಳ ಗಂಭೀರ ಆರೋಪವನ್ನ ನಟಿ ಕಾವ್ಯ ಗೌಡ ಮಾಡಿದ್ದಾರೆ ನಂದೀಶ್ ಮತ್ತು ಪ್ರೇಮ ದಂಪತಿಯ ಮೇಲೆ, ಅಂದ್ರೆ ತಮ್ಮ ವಾರ್ಗಿತ್ತಿಯರ ಮೇಲೆ. ನನ್ನ 2 ವರ್ಷದ ಮಗಳನ್ನ ಮುಟ್ಟಿದ್ರೆ ಸುಮ್ನಿರ್ಬೇಕಾ? ಹಂಗಾದ್ರೆ ನನ್ನ ಮಗಳಿಗೆ ಹೊಡೆದ್ರೆ ನಾನ್ ಸುಮ್ನಿರಲ್ಲ, ನನ್ನನ್ನೇ ಸಾಯಿಸ್ತೀನಿ ಅಂದಿದ್ದಾನೆ ರವಿಕುಮಾರ್. ನನ್ನ ಮಗಳನ್ನ ನೋಡ್ಕೊಳ್ಳೋರ್ನು ಸಾಯಿಸ್ತೀನಿ ಅಂದಿದ್ದ. ನಾವು ತಪ್ಪೇ ಮಾಡಿಲ್ಲ, ಭಯ ಪಡೋದು ಇಲ್ಲ ಹಿಂಗಂತ ಗ್ಯಾರಂಟಿ ನ್ಯೂಸ್ಗೆ ನಟಿ ಕಾವ್ಯ ಗೌಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ದೊಡ್ಡಪ್ಪ ಮಗಳಿಗೆ ಬಂದು ಹೊಡೆದಂಗೆ, 2 ವರ್ಷದ ಮಗು, ಅದಕ್ಕೇನ್ ಗೊತ್ತು? ಅದಕ್ಕೆ ಯಾಕೆ ಹೊಡಿಬೇಕು? ಆ ಮಗುವನ್ನ ನೋಡ್ಕೊಳ್ಳೋ ಕೇರ್ ಟೇಕರ್ ಬಗ್ಗೆಯೂ ಅಸಭ್ಯವಾಗಿ ಮಾತಾಡ್ತಾರೆ, ಧಮಕಿ ಹಾಕ್ತಾರೆ, ಸಾಯಿಸ್ತೀನಿ ಅಂತ ಹೇಳ್ತಾರೆ, ಕೊಲೆ ಬೆದರಿಕೆ ಹಾಕ್ತಾರೆ. ಮಗಳು ಇಲ್ಲಿ ತನಕ ಓಕೆ, ಎಲ್ಲದಕ್ಕೂ ಓಕೆ, ಎನಫ್ ಇಸ್ ಎನಫ್, ಇಲ್ಲಿ ತನಕ ಬಂದಿದ್ದಾರೆ. ಮಗಳು ವಿಚಾರಕ್ಕೆ ಅಂತ ಬಂದಾಗ ನಾನು ಸಹಿಸುವಂತದ್ದೇ ಇಲ್ಲ. ನಮ್ಮ ಮನೆಯಲ್ಲಿ ಅವರು ತಾವು ಬಂದು ನನ್ನ ಗಂಡನ ಪ್ರೇಮ ಅನ್ನೋ ಹುಡುಗಿ, ಅವರ ಅಪ್ಪ ರವಿಕುಮಾರ್, ಅವಳ ತಂಗಿ ಪ್ರಿಯಾ, ಅದಾದ ನಂತರ ಅವರಪ್ಪ ವಾಟ್ಸ್ ಹಿಸ್ ನೇಮ್, ಸಾರಿ ಸರ್, ಹಾಸ್ಪಿಟಲ್ ಅಲ್ಲಿ ಇದೀನಿ, ಪ್ರಿಯಾ ಅನ್ನೋರ್ ಬಗ್ಗೆ ಹೇಳ. ಅಂದ್ರೆ ಇವರು ಒಂದು ಫ್ಯಾಮಿಲಿ ಅಂತ ಬಂದ ಮೇಲೆ 100% ಅಲ್ವಾ ಸರ್, ಅಲ್ಲಿ ಇಲ್ಲಿ ನಡೆಯುತ್ತೆ, ಕೂತು ಮಾತಾಡಿ ಬಗೆಹರಿಸ್ಕೊಳ್ತೀವಿ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಫ್ರಮ್ ಪಾಸ್ಟ್ 5 years ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ. ಬಟ್ ನನಗೆ ಇಷ್ಟ ಇಲ್ಲ ಎಲ್ಲೂ ಹೇಳ್ಕೊಡೋದಿಕ್ಕೆ. ನೋ ಪ್ರಾಬ್ಲಮ್. ನನಗೆ ಏನಂದ್ರೆ ಇವ್ರು ಹಿಂಗ್ ಮಾಡ್ತಾರೆ, ಹಂಗ್ ಮಾಡೋದು, ನನಗೆ ಕಂಪ್ಲೇಂಟ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಲಾಸ್ಟ್ ಏನಾಯ್ತು ಅಂದ್ರೆ ನನ್ನ ಮಗಳ ವಿಚಾರದಲ್ಲಿ ನನ್ನ ಮಗಳನ್ನ ಒಂದು ಹುಡುಗಿ ನೋಡ್ಕೊಳಕಿದ್ದಾಳೆ, ಸುಮಾ ಅಂತ. ಆ ಹೆಣ್ಮಗು ಮೇಲೆ ಕಳ್ಳತನದ ಆರೋಪ ಹೊಡ್ಸಿದ್ರು. ಹೇಳ್ತೀನಿ, ನಮ್ಮನೆಗೆ ಯಾರೇ ಬರ್ಬೇಕಂದ್ರು ಹೋಗ್ಬೇಕಂದ್ರು ಕ್ಯಾಮ್ರಾಸ್ ಇದೆ. ಅಂಡ್ ಆ ಹುಡುಗಿ ನನ್ನ ಜೊತೆನೆ ಸ್ಟೇ ಮಾಡ್ತಾಳೆ. ಅವ್ರಿಗೆ ಎಷ್ಟು ಇದ್ದಿದ್ರೆ ಅವರು ಚೆಕ್ ಮಾಡ್ಬೋದಿತ್ತು. ಬಟ್ ಆ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ರು, ಅಂದ್ರೆ ಹೊಡೆದ್ರು. ಹೊಡೆದಾದ ನಂತರ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಮಾಡಿದ್ರು. ಹೇಳ್ತೀನಿ, ಒಂದು ಮನೆ ಅಂದ್ಮೇಲೆ ಲಿವಿಂಗ್ ಏರಿಯಾ ಇರುತ್ತೆ. ಲಿವಿಂಗ್ ಏರಿಯಾ ಇರೋದು ಎಲ್ಲರಿಗೂ ಅಲ್ವಾ? ಲಿವಿಂಗ್ ಏರಿಯಾ ಅಂದ್ರೆ ಏನು? ಸೊ ಲಿವಿಂಗ್ ಏರಿಯಾದಲ್ಲಿ ಆಯ್ತು. ಅದಾದ ನಂತರ ಕಳ್ತನ ಆರೋಪ ಆಗಿರತ್ತಲ್ಲ, ಇದೆಲ್ಲ ಆದ್ಮೇಲೆ ಅವಳಿಗೆ ಹೊಡೆದಿರ್ತಾರಲ್ಲ, ಅದು ಮುಗ್ದಿರತ್ತೆ. ನಮ್ಮ ಮಾವನೇ ಸೆಟಲ್ ಮಾಡಿರ್ತಾರೆ ಅದನ್ನ. ಅದಾದ ನಂತರ ಅವತ್ತು ನನಗೆ ಹೊಡೆದಿರ್ತಾರೆ. ಅಂದ್ರೆ ಅದೇ ಹೋದ ತಿಂಗಳಲ್ಲೇ ಹೊಡೆದಿದ್ರು. ಆ ಹುಡುಗಿ, ಪ್ರೇಮ ಅನ್ನೋ ಹುಡುಗಿ
ನನ್ ತಂಟೆಗೆ ಬಂದಿದ್ಲು, ಹೊಡ್ತಿದ್ಲು. ಸೊ ನಮ್ಮ ಮಾವ ಕ್ಲಾರಿಟಿ ಕೊಟ್ಟಿದ್ರು, ಕ್ಲಿಯರ್ ಮಾಡಿದ್ರು, ಇನ್ನೊಂದ್ಸಲಿ ಇದ್ ಮಾಡಿದ್ರು. ಅದಾದ ನಂತರ ನಿನ್ನೆ ನನ್ ಮಗಳು ಏನೋ ಗ್ರೇಪ್ ತಿಂತಾ ಇದ್ಲಂತೆ. ಗ್ರೇಪ್ ತಿನ್ಬೇಕಾದ್ರೆ ಅವಳು ಡಸ್ಟ್ಬಿನ್ ಹಾಕಕ್ ಹೋದ್ಲು. ಸರ್, ಮನೆ ಅಂದ್ಮೇಲೆ ಡಸ್ಟ್ಬಿನ್ ಅಂದ್ಮೇಲೆ ಎಲ್ ಬೇಕಾದ್ರೂ ಹಾಕ್ಬೋದಲ್ವಾ ನಾವು? ಎಲ್ಲ ರೈಟ್ಸ್ ಇದೆ ನಮಗೆ, ಆ ಹುಡುಗಿಗೂ ರೈಟ್ಸ್ ಇದೆ ಅಲ್ವಾ? ಆ ಯಾವ್ದೋ ಹುಡುಗಿ ಮನೆಗ್ ಬಂದ್ಲು ಅಂತ ಅವಳನ್ನು ಹೀನಾಯವಾಗಿ, ಒಂದ್ ಹೆಣ್ಮಗು, ಬಡ ಹೆಣ್ಮಗು ಮನೆಗ್ ಬಂತು ಅಂದ್ರೆ ಹೀನಾಯವಾಗಿ ಯಾರು ನೋಡ್ಬಾರ್ದು ಸರ್. ಯಾರೇ ಆದ್ರೂ ಯಾವ ಹೆಣ್ಮಗುಗೂ ಆ ರೀತಿ ಟ್ರೀಟ್ ಮಾಡ್ಬಾರ್ದು. ನನ್ನ ಉದ್ದೇಶ, ನಾನು ಹಂಗೆ ಯಾವ ಹೆಣ್ಮಗುಗೂ ಯಾವ್ದೇ ರೀತಿ ಕೆಟ್ಟ ಉದ್ದೇಶದಲ್ಲಿ ನಡ್ಕೋಬಾರ್ದು. ಅವಳು ಎಷ್ಟೇ ಶ್ರೀಮಂತರಾಗಿದ್ರು, ಎಷ್ಟೇ ಬಡವರಾಗ್ಲಿದ್ರು, ಆ ರೆಸ್ಪೆಕ್ಟ್ ಅನ್ನೋದು ಒಂದ್ ಹೆಣ್ಮಗು ಕೊಟ್ಟಾಗ್ಲೇ ಅದು ಒಂದು ರೆಸ್ಪೆಕ್ಟ್ ಅನ್ನೋದು. ಸೊ ಹುಡುಗಿಗೆ ಕಳ್ಳಿ ಅಂತ ಇದ್ಲು. ಸೊ ನನ್ನ ಮಾವ ಹೇಳಿದ್ರು, ನೋಡಮ್ಮ ಏನೇ ಬಂದ್ರು ಮಾತಾಡ್ಬೇಡ, ನಾನಿದ್ದೀನಿ ಅಂದಿದ್ರು. ಸೊ ನನ್ನ ಮಾವನ ಇದ್ರಿಂದ ನಾನು ಮಾತಾಡ್ಲಿಲ್ಲ. ಯಾವಾಗ ಆ ಹುಡುಗಿ ನನ್ನ 2 ವರ್ಷದ ಮಗಳಿಗೆ ಹೊಡಿತಾಳೋ ಆಗ ನಾನ್ ತಗೊಳಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ನನ್ನ ಮಗಳು ನನಗೆ ಯಾವುದೇ ತಾಯಿ ಆದ್ರೂ ಅದೇ ಕೆಲಸ ಮಾಡ್ತಾರೆ ಸರ್, ಕೇಳ್ತಾರೆ ಹೋಗಿ. ಆಗ ಅವರು ಆಸ್ತಿ ವಿಚಾರ, ಮನೆ ವಿಚಾರ ಅಂತ ಎಲ್ಲ ಬಂತು. ಅದಾದ ನಂತರ ಸಾಯಂಕಾಲ 4 ಜನ, ಅಂದ್ರೆ ಅವಳು, ಅಂದ್ರೆ ಪ್ರೇಮ, ರವಿಕುಮಾರ್, ನಂದೀಶ್, ಅದಾದ ನಂತರ ಪ್ರಿಯಾ, 4 ಜನ ನನ್ನ ಮೇಲೆ, ನನ್ನ ಗಂಡನ ಮೇಲೆ ಏನು ದೊಣ್ಣೆ ಅಂತ ಮಾಡ್ತೀವಲ್ಲ ಸರ್, ಇಟ್ಟಿನ ದೊಣ್ಣೆ ಅಂತೀವಿ ನಮ್ ಕಡೆ, ಆ ದೊಣ್ಣೆಯಲ್ಲಿ ಹೊಡೆದಿದ್ದಾರೆ. ಅವ್ರು ಹೇಳ್ತಾನೆ, ನನಗೆ ಸರ್ ಬೇಜಾರ್ ಮಾಡ್ಕೋಬೇಡಿ, ನಾನು ಯಾವ್ದೇ ನ್ಯೂಸ್ ಅಲ್ಲಿ ಹೇಳಿದ್ರು ಹಾಗೆ ಮಾತಾಡ್ತೀನಿ, ಯಾಕಂದ್ರೆ ಅವನು ರೇಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಸರ್. ಅವನಿಗೆ ಅವನು ಅಂತಾನೆ ಕರೆಯೋದು. ಯಾವ ಹೆಣ್ಮಗಳು ನನ್ನ ಸ್ಥಿತಿಯಲ್ಲಿದ್ರು ಅವಳು ಹಂಗೇನೆ ಕರೀತಾಳೆ. ಸೊ ನನ್ ಗಂಡನ್ಗೆ ಹಿಂದೆಯಿಂದ ಚಾಕು ಚುಚ್ಚಿದಾನೆ. ನನ್ಗೆ ಲಿಟ್ರಲಿ ಹೆಂಗೆ ಅಂದ್ರೆ ಸರ್, ಯಾವ ರೀತಿ ಅಬ್ಯೂಸ್ ಮಾಡಿದ್ದಾರೆ ನನ್ನನ್ನ ಅಂದ್ರೆ, ಐ ಥಿಂಕ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅದು ಕಾನೂನು ಪ್ರಕಾರ ನೋಡ್ಕೋತಾರೆ. ಹಾಗೆ ಹೊಡೆದಿದ್ದಾರೆ. ಅದಾದ ನಂತರ ಲಿಟ್ರಲಿ ಅವರು ಲೈಕ್ ಹೆಂಗೆ ಅಂದ್ರೆ ಒಂದ್ ಹೆಣ್ಮಗುನ ಯಾವ ರೀತಿ ಬೇಕಾದ್ರೂ ಟ್ರೀಟ್ ಮಾಡ್ಬೋದು. ಅಂದ್ರೆ ಯಾವ ರೀತಿ ಅಂದ್ರೆ ಸತ್ತೋದ್ರು ಪರವಾಗಿಲ್ಲ, ನಂಗೆ ಹೊಡಿತಾ ಇದ್ರ ಅವಳು ಪ್ರೇಮ ಗಂಡ ಹೇಳ್ತಾನೆ, ಸಾಯಿಸೋಳನ್ನ. ಇದೇನಾ ಸರ್ ಕಾನೂನು? ಸಾಯಿಸೋ ಅನ್ನೋದಕ್ಕೆ ಲಾಯರ್ಸ್ ಅಲ್ವಾ ಸರ್ ಅವರು? ಹೆಣ್ಣು ಮಕ್ಕಳು ಲಾಯರ್ಸ್ ಆಗಿದ್ದಾರೆ. ಅವ್ನ್ ಹೇಳ್ತಾನೆ 100 ಜನದ ಮುಂದೆ ನಿನ್ನ ರೇಪ್ ಮಾಡ್ತೀನಿ ಅಂತ. ಏನ್ ಸರ್ ರೇಪ್ ಅನ್ನೋದು ಅಷ್ಟೊಂದು ಈಸಿ ವರ್ಡ್ ಅವ್ರಿಗೆ? ಇದನ್ನ ನಾನು ಕಾನೂನು ಪ್ರಕಾರನೇ ಹೋಗ್ತೀನಿ. ರೇಪ್ ಅನ್ನೋದು ಅವ್ನಿಗೆ ಈಸಿ ವರ್ಡ್ ಆದ್ರೆ ಬಂದು ಕಾನೂನಲ್ಲೇ ಮಾತಾಡ್ಲಿ ಅವನು.